ಹೆಲೋ ಕುಕಿಂಗ್ ಲವರ್ಸ್, ವೆಲ್ಕಮ್ ಟು ರೇವಣ್ಕರ್ಸ್ ಕಿಚನ್. ಇವತ್ತು ನಾವು ಪತ್ತೋಳಿ ಅಂತ ಒಂದು ಸ್ವೀಟ್ ಡಿಶ್ ಮಾಡೋಣ. ಇದು ಸೌತ್ ಕೆನರಾ ಕಡೆ ತುಂಬಾ ಫೇಮಸ್ ಆಗಿರೋಂಥ ಸ್ವೀಟ್ ಇದು. ಯೂಶಲಿ ದೈವಜ್ಞ ಬ್ರಾಹ್ಮಣರು ಅಥವಾ ಗೌಡ ಸರಸ್ವತ್ ಬ್ರಾಹ್ಮಣ್ಸ್ ಯಾರು ಇರ್ತಾರೆ ಮಂಗಳೂರು ಕಡೆ, ಕೋಸ್ಟಲ್ ಏರಿಯಾ ಕಡೆ ಅವ್ರು ಮಾಡೋವಂಥದ್ದು. ಬನ್ನಿ ಬೇಗ ಮಾಡೋಣ. ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಹೂರಣ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಬೆಲ್ಲ. ಸೊ ಒಂದು ಫುಲ್ ಕಾಯಿ ತುರಿಗೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಏಲಕ್ಕಿ, ಒಂದು 4ರಿಂದ 5 ಏಲಕ್ಕಿ, ಹಾಗೆ ಅರಿಶಿಣದ ಎಲೆ. ಇದು ತುಂಬ ಮುಖ್ಯವಾಗಿರೋ ಒಂದು ಬೇಕಾಗಿರೋದು ಅರಿಶಿಣದ ಎಲೆ. ಈ ಶ್ರಾವಣ ಮಾಸದಲ್ಲಿ ಅರಿಶಿಣದ ಎಲೆ ತುಂಬಾ ಈಸಿಯಾಗಿ ಸಿಗುತ್ತೆ. ಸೊ ನೋಡಿ, ಹೀಗೆ ಉದ್ದಕ್ಕಿರುತ್ತಿದ್ದು ತುಂಬಾ ಪರಿಮಳ ಬರುತ್ತೆ. ಸೊ ಮೊದಲಿಗೆ ಹೂರಣನ ಮಾಡ್ಕೊಳ್ಳೋಣ. ಸೊ ನಾನೇನು 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ಕರಗಿಸ್ಕೊತೀನಿ, ಸ್ವಲ್ಪನೇ ನೀರು ಹಾಕಿ. ಬೆಲ್ಲನ ಸೋಸ್ಕೊಳ್ಳೋದೇನು ಬೇಕಾಗಿಲ್ಲ, ಯಾಕಂದರೆ ಚೆನ್ನಾಗಿರೋ ಬೆಲ್ಲ ತೊಗೊಂಡ್ರೆ ಕ್ಲೀನಾಗೇ ಇರುತ್ತೆ. ಹೀಗೆ ಅದನ್ನು ಸೋಸ್ಕೊಳ್ಳೋಣ. ಇದನ್ನು ಯೂಶಲಿ ನಾಗರ ಪಂಚಮಿ ದಿವಸ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಮಾಡೋದು ಪದ್ಧತಿ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಇದು. ನೋಡಿ, ಬೆಲ್ಲ ಕರಗಿದೆ. ಈಗ ಇದಕ್ಕೆ ನಾನು ಕಾಯಿ ತುರಿನ ಹಾಕೊಂಡ್ಬಿಡ್ತೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೀವು ಯೂಶಲಿ ಕಡುಬಿಗೆ, ಕರ್ಜಿಕಾಯಿಗೆ ಹೇಗೆ ನೀವು ಹೂರಣ ಮಾಡ್ತೀರಾ ಅದೇ ಹೂರಣನೇ ಮಾಡ್ಕೊಳ್ಳೋದು. ಸ್ವಲ್ಪನೇ ಅದರದ್ದು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಸ್ವಲ್ಪ ಗಟ್ಟಿಯಾಗಿರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತೀನಿ. ನೋಡಿ, ಇಷ್ಟು ಈ ಹದಕ್ಕೆ ಗಟ್ಟಿಯಾದರೆ ಸಾಕು. ಈಗ ಇನ್ನೊಂದು ಬಾಣಲಿಲಿ ನಾನು ಒಂದು 3 ಲೋಟದಷ್ಟು ನೀರು ತಗೊತಾ ಇದ್ದೀನಿ. ಇದು ನಾವು ಅಕ್ಕಿ ಹಿಟ್ಟನ್ನ ಬಸ್ಕೊಂಡ್ಬಿಡೋದು. ಸೊ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದೆ. ಹಾಗೆ ಅಕ್ಕಿ ಹಿಟ್ಟನ್ನ ಈಗ ಸ್ವಲ್ಪ ಫಸ್ಟ್ ಒಂದು ಸ್ಪ್ರಿಂಕಲ್ ಮಾಡ್ಕೊತೀನಿ, ಒಂದು 1/2 ಸ್ಪೂನಷ್ಟು. ಹಾಗೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದನ್ನ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ಅಕ್ಕಿ ಹಿಟ್ಟನ್ನ ಹಬೆಯಲ್ಲಿ ಬೇಯಿಸೋದಿದ್ನ. ಯೂಶಲಿ ಮುದ್ದೆ ಕೂಡ ಇದೇ ರೀತಿಲಿ ಮಾಡ್ತಾರೆ. ಅಲ್ಲಿ ರಾಗಿ ಉಪಯೋಗಿಸ್ತೀವಿ, ಇಲ್ಲಿ ರಾಗಿ ಬದಲು ನಾನು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ತಿದ್ದೀನಿ. ಕೆಲವು ಕಡೆ ಅಕ್ಕಿ ಹಿಟ್ಟನ್ನ ಉಪಯೋಗಿಸೋ ಬದಲು ಡೈರೆಕ್ಟಾಗಿ ಅಕ್ಕಿನೇ ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ಉಪಯೋಗಿಸ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಅಕ್ಕಿ ಹಿಟ್ಟು ಉಪಯೋಗಿಸ್ತಿದ್ದೀನಿ. ನೋಡಿ, ಈಗ 1 ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡೆ. ಅದನ್ನು ಈಗ ಚೆನ್ನಾಗಿ ನಾದಬೇಕು, ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಂಟಿಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಚೆನ್ನಾಗಿ ತಿರುಗಿಸ್ತಾನೆ ಇದ್ದರೆ ಗಂಟೆಲ್ಲ ಹೋಗುತ್ತೆ. ಸ್ವಲ್ಪ ಮೀಡಿಯಮ್ ಸಿಮ್ ಮಾಡಿದ್ದೀನಿ ಫ್ಲೇಮ್ನ. ನೋಡಿ, ಈ ಥರ ನೀವು ತಿರುಗಿಸ್ತಾನೆ ಇದ್ದರೆ ಅದು ಬಾಣಲಿಯಿಂದ ಹೊರಗೆ ಬರುತ್ತೆ, ಅದು ಅಂಟ್ಕೊಳ್ಳಲ್ಲ. ನೋಡಿ, ಕೈಗೆ ಅಂಟ್ಕೊತಿಲ್ಲ ಅಂದರೆ ಇದು ಆಗಿದೆ ಅಂತ. ಈಗ ಅದನ್ನ ಉಂಡೆ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನೇ ಮತ್ತೆ ಉಪಯೋಗಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಉಪಯೋಗಿಸಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡೆ ನಾದಿ. ಈಗ ಅದನ್ನು ಸಣ್ಣದಾಗಿ ಒಂದು ಪೂರಿಕ್ಕಿಂತ ಸ್ವಲ್ಪ ದೊಡ್ಡದ ಗಾತ್ರದಲ್ಲಿ ಅಥವಾ ಪುಲ್ಕ ಅಂತ ಹೇಳ್ತೀವಲ್ಲ, ಆ ಅಷ್ಟು ಸೈಜಲ್ಲಿ ಇದನ್ನ ಲಟ್ಸ್ಕೊಳ್ಳೋಣ. ನೋಡಿ, ಇಷ್ಟು ಸೈಜ್ ಆದರೆ ಸಾಕು. ಈಗ ಅದನ್ನು ನಮ್ಮ ಅರಿಶಿಣದ ಎಲೆ ಏನು ತೊಗೊಂಡ್ವಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅರಿಶಿಣದ ಎಲೆಗೆ ಹೀಗೆ ಇಟ್ಕೊಂಡು ನಮ್ಮ ಹೂರಣನ ಹಾಕಿ ಫೋಲ್ಡ್ ಮಾಡಿ ಇಡೋದು. ಅರಿಶಿಣದ ಎಲೆ ಇವಾಗ ತುಂಬ ಜನ ಯೂಶಲಿ ಶ್ರಾವಣದಲ್ಲೇ ಸಿಗುತ್ತೆ. ಅದು ಈ ಜೂನ್, ಜುಲೈ, ಆಗಸ್ಟಲ್ಲಿ ಬೆಳೀತಾ ಇರ್ತಾರೆ. ಬ್ಯಾಂಗ್ಳೂರಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಇದೆ, ಅಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ, ನಿಮಗೆ ಮನೇಲಿ ಬೆಳೆದಿಲ್ಲ ಅಂದರೆ. ನೋಡಿ, ಹೀಗೆ ಫೋಲ್ಡ್ ಮಾಡಿ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮಲ್ಲಿ ಬೇಯಿಸ್ತೀನಿ. ಒಂದು 20 ನಿಮಿಷ ತನಕ ಸ್ಟೀಮಲ್ಲಿ ಬೇಯಿಸೋದು.
ಒಂದು ಸೈಡ್ ಹಾಕಿ ಫೋಲ್ಡ್ ಮಾಡೋದು. ಅದರದ್ದು ಈ ಅರಿಶಿಣದ್ದು ಎಲೆದು ಏನು ಪರಿಮಳ ಇದೆ ಅದು ಈ ಪತ್ತೋಳಿಗೆ ಅಥವಾ ಸ್ವೀಟಿಗೆ ಅದು ತಾಗಿ ಮನೆ ಪೂರ್ತಿ ಒಂದು ತುಂಬಾ ಚೆನ್ನಾಗಿರೋ ಪರಿಮಳ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಗಲೇ ಹೇಳ್ದಂಗೆ ಹಬ್ಬದ ದಿವಸ ಮಾಡೋದು ತುಂಬಾ ಶ್ರೇಷ್ಠ. ನಾಗರ ಪಂಚಮಿಗಾಗಲಿ ಅಥವಾ ಗೌರಿ ಗಣೇಶಕ್ಕೆ ಇದನ್ನ ಮಾಡೋ ಪದ್ಧತಿ ಕೋಸ್ಟಲ್ ಏರಿಯಾ ಕಡೆ ಮಾಡ್ತೀವಿ. ನೋಡಿ ಹೀಗೆ ಒಂದ್ರ ಮೇಲೆ ಒಂದು ಹಾಕಿಟ್ಟು ಒಂದು 20 ನಿಮಿಷ ಆಗಿದೆ. ಬೆಂದ ಮೇಲೆ ನೋಡಿ ಅದ್ರದ್ದು ಬಿಸಿ ಬಿಸಿಯಾಗಿ ಹಬೇಲೆ ಆ ಪರಿಮಳ ಬರ್ತಾ ಇದೆ. ನೋಡಿ ಇದ್ರ ಮೇಲೆ ಕೆಲವರು ತುಪ್ಪ ಕೂಡ ಹಾಕೊಂಡು ತಿಂತಾರೆ, ತುಂಬಾನೇ ಚೆನ್ನಾಗಿರುತ್ತೆ ತುಪ್ಪದ ಜೊತೆ. ನೋಡಿ ಆ ಬಿಸಿ ಬಿಸಿಯಾಗಿ ಇರೋ ಪತ್ತೋಳಿ ಮೇಲೆ ತುಪ್ಪ ಕರಗಿ ಹೋಗಿರೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಅರಿಶಿಣದೆಲೆ ಸಿಕ್ಕಿಲ್ಲ ಅಂದರೆ ಬಾಳೆಲೆಲ್ಲಿ ಕೂಡ ಮಾಡ್ಬೋದು, ಬಟ್ ಅರಿಶಿಣದೆಲೆಗೇನೆ ಹುಡುಕಿ, ಯಾಕಂದರೆ ಅದ್ರದ್ದು ಫ್ಲೇವರ್ ಫ್ರಾಗ್ರೆನ್ಸ್ ಎಲ್ಲ ಅರಿಶಿಣದೆಲೆಯಿಂದನೇ ಬರೋದು. ನೋಡಿ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಬಿಸಿ ಬಿಸಿಯಾದ ಪತ್ತೋಳಿ ರೆಡಿ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.